ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಕಿರಣ್ ನಾಯಕ್ ಎಂಬುವರು ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದುಕೊಳ್ಳಲು ಟಿಕೆಟ್ ಕೌಂಟರ್ಗೆ ಹೋದಾಗ ಪ್ಲಾಟ್ಫಾರ್ಮ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ಹಾಗೂ ಪ್ರಯಾಣಿಕನ ಮಧ್ಯೆ ಜಗಳವಾಗಿದ್ದು, ಜಗಳ ತಾರಕಕ್ಕೇರಿದ್ದು ರೈಲ್ವೆ ಸಿಬ್ಬಂದಿಯಾದ ಅಕ್ಕ ಮಹಾದೇವಿ ಸಿಸಿಟಿವಿ ರವರು ಕಿರಣ್ ನಾಯಕ್ ಎಂಬುವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಸಾರ್ವಜನಿಕರ ಮುಂದೆ ಅವಮಾನ ಮಾಡಿದ್ದು, ನಮ್ಮ ಅತ್ತೆಗೆ ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿದ್ರು ಕೂಡ ಟಿಕೆಟ್ ಕೊಡದೆ ಸತಾಯಿಸಿದ್ದಾರೆ. ಫೋನ್ ಪೇ ಮಾಡ್ತೀನಿ ಕೊಡಿ ಮೇಡಮ್, ಲೇಟ್ ಆಗುತ್ತೆ. ನಮ್ಮ ಅದಕ್ಕೆ ಪ್ರೆಗ್ನೆಂಟ್ ಇದ್ದಾರೆ, ಅವ್ರಿಗೆ ಟ್ರೈನ್ ಹತ್ತಿಸ್ಬೇಕು, ಟ್ರೈನ್ ಬರ್ತಿದೆ. ಫ್ಲಾಟ್ ನಂಬರ್ ಟಿಕೆಟ್ ಕೊಡಿ ಮೇಡಮ್, ಹೋಗ್ತೀನಿ ನಾನು ಫೋನ್ ಪೇ ಮಾಡಿಬಿಟ್ಟು. ಅಲ್ಲ ಮೇಡಮ್, ಟ್ರೈನ್ ಬರುತ್ತೆ, ನಾವು ಅದಕ್ಕೆ ಪ್ರೆಗ್ನೆಂಟ್ ಇದ್ದಾರೆ ಮೇಡಮ್, ಅದಕ್ಕೆ ಹತ್ತಕ್ಕೆ ಬಂದಿದ್ದೀನಿ ಮೇಡಮ್ ನಾನು. ಅದೇ ಇವಾಗ ಸಾಯಿಸ್ಬಿಡ್ಬೇಕಾ ಅವ್ರಿಗೆ? ಈಗ ಹತ್ತಸ್ತಲ್ಲೇ ಸಾಯಿಸ್ಬಿಡ್ಬೇಕಾ? ಪ್ರೆಗ್ನೆಂಟ್ ಇದ್ದಾರೆ ಮೇಡಮ್, ವೇಟ್ ಮಾಡ್ಬೇಕಾ ನಾವು? ಹಾ ಮೇಡಮ್ ಕೊಡಿ, ಫ್ಲಾಟ್ ನಂಬರ್ ಟಿಕೆಟ್ ಕೊಡಿ, ಫೋನ್ ಪೇ ಮಾಡ್ತೀನಿ. ಲೇಟ್ ಆಗುತ್ತೆ ಮೇಡಮ್, ನಮ್ಮ ಅದಕ್ಕೆ ಹತ್ತಿಸ್ಬೇಕು. ನೋಡಿ ಅಲ್ಲಿ ಟ್ರೈನ್ ಬಂದು ನಿಂತಿದೆ, ಕೊಡಿ ಮೇಡಮ್. ಯಾವಾಗ ಅವ್ರು ಸತ್ತೋದ್ಮೇಲೆ ಕೊಡ್ತೀರಾ? ಈಗ ಹತ್ತಿಸ್ಬೇಕು ಮೇಡಮ್, ನಾನು ಹೋಗಿ ಕೊಡಿ ಮೇಡಮ್, ನಾನು ಹೋಗ್ತೀನಿ ಮೇಡಮ್, ನಾನು ಟ್ರೈನ್ ಹತ್ತಿಸ್ಬೇಕು, ಕೊಡಿ ಮೇಡಮ್. ಫ್ಲಾಟ್ ನಂಬರ್ ಟಿಕೆಟ್ ಕೊಡಿ. ನೀವು ಯಾಕೆ ಕೊಡಕ್ಕೆ ಈ ತರ ಮಾಡ್ತಿದ್ದೀರಾ ನೀವು? ಫೋನ್ ಪೇ ಮಾಡ್ತೀನಿ ಕೊಡಿ ಮೇಡಮ್, ಫೋನ್ ಪೇ ಮಾಡ್ತೀನಿ ಕೊಡಿ. ನೋಡಿ ಸರ್, ಇವ್ರು ಬೇರೆಯವ್ರಿಗೆಲ್ಲ ಕೊಡ್ತಿದ್ದಾರೆ, ನನಗೆ ಮಾತ್ರ ಕೊಡ್ತಾ ಇಲ್ಲ. ನಾನೇನಾದ್ರು ಮಾಡ್ತಿದ್ದೀನ ಸರ್ ಇವ್ರಿಗೆ? ಮೇಡಮ್ ತುಮಕೂರಿಗೆ 2 ಟಿಕೆಟ್ ಕೊಡ್ರಿ ಮೇಡಮ್. ಟ್ರೈನ್ ಬಂತು, ಫ್ಲಾಟ್ ನಂಬರ್ ಟಿಕೆಟ್ ಕೊಡಿ ಮೇಡಮ್, ಫೋನ್ ಪೇ ಮಾಡ್ತೀನಿ. 3 ಪ್ಲಾಟ್ಫಾರ್ಮ್ ಯಾವ್ದು ಮೇಡಮ್? ಎರಡಾ? ನೋಡಿ ಸರ್, ಆಗ್ಲಿಂದ ಕೇಳ್ಕೊಂತ ಇದೀನಿ, ಕೊಡ್ತಾ ಇಲ್ಲ ಇವರು. ಈ ತರ ಹಿಂಸೆ ಕೊಡ್ತಿದ್ದಾರೆ. 8:30 ಇವಾಗ ಇಲ್ವಾ ಟ್ರೈನ್? ಯಾವುದು ಟಿಕೆಟ್ ಕೊಡ್ತೀರಾ ಇಲ್ಲ ಮೇಡಮ್? ಯಾಕೆ ಕೊಡಲ್ಲ? ನಾನು ದುಡ್ಡು ಕೊಟ್ಟಿದ್ದೀನಲ್ವ ನಿಮ್ಗೆ? ನೋಡಿ ಫ್ರೆಂಡ್ಸ್, ನಾನು ದುಡ್ಡನ್ನ ಕೊಟ್ಟಿದ್ದೀನಿ 20 ರೂಪಾಯಿನ. ಅವರು 3 ಟಿಕೆಟ್ ಹೊಡೆದಿದ್ದಾರೆ, 30 ರೂಪಾಯಿ ಇಸ್ಕೊಂಡಲ್ಲಿ 3 ಟಿಕೆಟ್ ಹೆಂಗ್ ಹೊಡೆದ್ರಿ ಅವರು? ಹೌದು, ನಾನು 3 ಟಿಕೆಟ್ ಕೇಳಿದೆ, ನೀವು 30 ರೂಪಾಯಿನ ಇಸ್ಕೊಂಡು ಟಿಕೆಟ್ ಹೊಡಿಬೇಕು. ನೀವು 20 ರೂಪಾಯಿ ಇಸ್ಕೊಂಡು 3 ಟಿಕೆಟ್ ಹೊಡಿಬೇಕು. ಹೌದು, ನೀವು 2 ಟಿಕೆಟ್ ಹೊಡಿತೀನಿ, ನೀನು 10 ರೂಪಾಯಿ ಕೊಡಪ್ಪ, ನಾನು 3 ಟಿಕೆಟ್ ಹೊಡಿತೀನಿ ಅಂತ ಕೇಳಬೇಕು. ಯಾರು ತಪ್ಪು? ಹಾ, ಅದೇ ನಾನು ಮಾತಾಡ್ತಿದ್ದೀನಲ್ಲ ಮೇಡಮ್, ನಂದು ಯಾವ ತಪ್ಪೇನಾರು ಇದೆಯಾ ಅದರಲ್ಲಿ? ಹಾ, ಏನ್ ತಪ್ಪು? ಹ್ಞೂ ಮೇಡಮ್, ತೆಗೀರಿ. ಯಾರು ಬೇಡ ಅಂತಿದ್ದಾರೆ? ಆಯ್ತು ಮೇಡಮ್, ಹೊಡೀರಿ. ಯಾರು ಬೇಡ ಅಂತಿದಾರ? ಹೌದು, ನಾವು ಫೇಸ್ ಮಾಡ್ತಿರೋದು, ನಾವೇನು ಸುಳ್ಳು ಹೇಳ್ತಿದೀವ? ಅಲ್ಲ ಸರ್, ನಾನೇನಾದ್ರು ತಪ್ಪು ಮಾಡಿದ್ದೇನಾ? ಇವಾಗ ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳಿ, ನಾನು ತಪ್ಪು ಮಾಡಿದೀನಿ ಅಂತ. ಊರ್ ನಮ್ಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ವಯಸ್ಸಾದವ್ರಿಗೆ ಇನ್ನೆಷ್ಟು ಮಾಡಲ್ಲ? ಏ ನೀವು ನಾಯಿ, ಮುಚ್ಕೊಂಡಿದೀವಿ ನಾವು. ಇನ್ನೇನು ದುಡ್ಡ ಕೊಟ್ಟಿದ್ದೀವಿ ಮೇಡಮ್, ನಾವೇನು ಪುಕ್ಷಾಟೆ ಮಾತಾಡ್ತಿಲ್ಲ. ಕರೆಕ್ಟಾಗಿ ಮಾತಾಡಿ, ನೀವು ಕರೆಕ್ಟಾಗಿ ಮಾತಾಡಿ. ನಂದು ಮುಚ್ಕೊಂಡೆ ನಾನು ಕೇಳ್ತಿರೋದು, ಬೇರೆ ಯಾರ್ದು ಕೇಳ್ತಿಲ್ಲ. ಮುಚ್ಕೊಂಡೆ ಕೇಳ್ತಿರೋದು. ಕೊಡಿ. ಚಪ್ಪಲಿ ತಗೊಂಡು ಹೊಡಿತೀರಾ? ಹೊಡೀರಿ. ಅದೇಂಗ್ ಹೊಡಿತೀರಾ ನೋಡ್ತೀವಿ. ಹಾ, ಹೊಡೀರಿ, ಹೊಡೀರಿ. ಹೆಂಗ್ ಹೊಡಿತೀರಾ? ಆಯ್ತು, ಸರಿ ರೀ, ನಮ್ ಟಿಕೆಟ್ ಕೊಡಿ. ನಾವೇನ್ ಕಳ್ತಿದೀವಿ? ಸರಿ ಆಯ್ತು ಮೇಡಮ್, ನಾವೇನಾರು ನಿಮ್ಮ ಹತ್ರ ಏನಾರು ಮಾತಾಡಿದ್ವಾ? ನಾವು ಕೇಳಿದ್ ನಮ್ ಟಿಕೆಟ್ ಕೊಡಿ ಅಂತ. ಸರಿ ಮೇಡಮ್, ನಮ್ ಟಿಕೆಟ್ ಕೊಡಿ. ನಮ್ ಮುಚ್ಕೊಂಡೆ ನಾವು ಕೇಳ್ತಿರೋದು. ದುಡ್ಡು ಕೊಡಿ, ನಮ್ದಿಲ್ಲ ಅಂದ್ರೆ ಟಿಕೆಟ್ ಕೊಡಿ ಅಂತ ಕೇಳ್ತಿರೋದು ನಾವು. ಅದೇ ನಾವು ದುಡ್ಡು ಇಸ್ಕೊಂಡೆಲ್ಲ ಹೆಂಗ್ ಟಿಕೆಟ್ ಹೊಡೆದ್ರಿ ನೀವು? ಟಿಕೆಟ್ ಕೊಡಿ ಮೇಡಮ್. ಯಶವಂತಪುರ 2 ಯಶವಂತಪುರ. ನೋಡಿ ಸರ್, ನಾನೇನು ತಪ್ಪಿಲ್ಲ, ನಾನು ದುಡ್ಡು ಕೊಟ್ಟಿದ್ದೀನಿ, ಅವ್ರು ಕೊಡ್ತಾ ಇಲ್ಲ. ಇನ್ನು ಟಿಕೆಟ್ ತಗೊಂಡು ನಮ್ಮ ಅದಕ್ಕೆ ಅವ್ರು ಕಾಯ್ತಿದ್ದಾರೆ, ಅವ್ರಿಗೆ ಹತ್ತಿಸ್ಬೇಕು. ಈಗ ಬರ್ತೀನಿ. ನಂದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವರೇ ಜವಾಬ್ದಾರಿ ಸರ್, ನಂದೇನು ತಪ್ಪಿಲ್ಲ ಇದರಲ್ಲಿ. ನಾನು ದುಡ್ಡು ಕೊಟ್ಟಿದ್ದೀನಿ ಅವ್ರದ್ದೇ. ಇವ್ರು ನೋಡಿದ್ರೆ ಚಪ್ಪಿಲ್ ಹೊಡಿತೀನಿ, ಅದ್ರಲ್ಲಿ ಹೊಡಿತೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಯಾರ ಹೊಡಿತಾರೆ. ಆಮೇಲೆ ಸರ್ ಯಾರು ಬಂದಾಗ ಇದನ್ನ ಕಂಪ್ಲೇಂಟ್ ಕೊಡೋದಾಗ್ಲಿ, ನಾನು ಇನ್ನೊಂದು ಮಾಡ್ತೀನಿ ಸರ್.
ಈ ಘಟನೆ ಬಗ್ಗೆ ಕಿರಣ್ ನಾಯಕ್ ರೈಲ್ವೆ ಸಹಾಯವಾಣಿಗೆ ಕರೆ ಮೂಲಕ ದೂರು ದಾಖಲಿಸಿದ್ದು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಇಂದುವರೆಗೆ ನಮಗೆ ಯಾರು ಕೂಡ ಸಂಪರ್ಕವೂ ಮಾಡದೆ ದೂರನ್ನ ಮುಕ್ತಾಯಗೊಳಿಸಿರುತ್ತಾರೆ ಹಾಗೂ ರೈಲ್ವೆ ಇಲಾಖೆ ಮೇಲಧಿಕಾರಿಗಳು ಆದ ಸುನಿಲ್ ಅವರನ್ನ ಸಂಪರ್ಕ ಮಾಡಿದಾಗ ನೀವು ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹಾರಿಕೆ ಉತ್ತರ ಕೊಡ್ತಿರ್ತಾರೆ. ಈ ಘಟನೆಯಿಂದ ನನಗೆ ಆದ ಅವಮಾನಕ್ಕೆ ಮಾನಸಿಕವಾಗಿ ನೋವು ಉಂಟಾಗಿದೆ. ನನಗೆ ಆದ ಹಾಗೆ ಬೇರೆ ಯಾವುದೇ ಸಾರ್ವಜನಿಕ ಮಹಿಳೆ ಮತ್ತು ಹಿರಿಯ ನಾಗರಿಕರಿಗೆ ಘಟಿಸದಂತೆ ಸದಾರಿ ಸಿಬ್ಬಂದಿಯಿಂದ ನನಗೆ ಆದ ಅವಮಾನ ತೊಂದರೆಗೆ ಸೂಕ್ತ ನ್ಯಾಯ ಪರಿಹಾರ ಒದಗಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬರವಣಿಗೆ ಮುಖಾಂತರ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರು ಅವರಿಗೆ ದೂರು ಕೊಟ್ಟಿರುವ ಘಟನೆ ನಡೆದಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.